ಹಲೋ ಎವ್ರಿವನ್, ವೆಲ್ಕಮ್ ಟು SK ರೆಸಿಪೀಸ್ ಆ್ಯಂಡ್ ಟಿಪ್ಸ್ ವ್ಲಾಗ್. ಇವತ್ತು ನಾನು ಬಟರ್ ಚಿಕನ್ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ಮೊದಲಿಗೆ ನಾನು 1 kg ಚಿಕನ್ನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಇದಕ್ಕೆ ಮ್ಯಾರಿನೇಷನ್ಗೆ 1 ಸ್ಪೂನಷ್ಟು ಸಾಲ್ಟ್, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಂತರ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ಇದು ಕಲಸಿದ ನಂತರ 15ರಿಂದ 20 ನಿಮಿಷಗಳ ತನಕ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಇದು ಬಿಸಿ ಆಗುವಾಗ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೇನೆ. ಈ ಬೆಣ್ಣೆ ಕರಗುವಾಗ ನಾನು 4 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಹಾಕಿ ಬೆಣ್ಣೆ ಜೊತೆ ನಾವು ಇದನ್ನು ಹುರ್ಕೊಳ್ಳೋಣ. ನಂತರ 5 ಟೊಮೆಟೊ ತಗೊಂಡಿದ್ದೇನೆ, ಮೀಡಿಯಂ ಗಾತ್ರದ್ದು. ಇದು ಅರ್ಧ ಹುರಿಯುವಾಗ 5 ಟೊಮೆಟೊವನ್ನು ನಾನು ಕಟ್ ಮಾಡಿ ಇದನ್ನು ಹುರಿಲಿಕ್ಕೆ ಹಾಕ್ಕೊಳ್ತಿದ್ದೇನೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇದನ್ನು ರುಬ್ಲಿಕ್ಕೆ ಇರೋದರಿಂದ ನಾನು ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ನೀವು ಬೇಕಾದರೆ ಸಣ್ಣಕ್ಕೆ ಬೇಕಾದರೆ ಕಟ್ ಮಾಡ್ಕೊಳ್ಬೋದು, ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇದು ರುಬ್ಲಿಕ್ಕೆ, ಅದಕ್ಕೋಸ್ಕರ. ನಂತರ 5 ಲವಂಗ, 3 ಏಲಕ್ಕಿ, ನಂತರ 2 ತುಂಡು ಚಕ್ಕೆ ಹಾಕ್ಕೊಳ್ತಿದ್ದೇನೆ. ಇದು ಎಲ್ಲವನ್ನು ಬಟರ್ನಲ್ಲೇ ಹುರ್ಕೋಬೇಕು, ಯಾಕಂದ್ರೆ ಇದು ಬಟರ್ ಚಿಕನ್ ಅಲ್ವಾ, ಅದಕ್ಕೋಸ್ಕರ. ನಂತರ ಇದಕ್ಕೆ ನಾನು ಒಂದು 15ರಷ್ಟು ಗೋಡಂಬಿ ಹಾಕ್ಕೊಳ್ತಿದ್ದೇನೆ. ಬೇಕಾದ್ರೆ 10 ಕೂಡ ಹಾಕ್ಕೊಳ್ಬಹುದು, ನಾನು 15 ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಒಂದು 1.5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೇನೆ, 1.5 ಸ್ಪೂನಷ್ಟು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ ಇದರಲ್ಲಿ. ನಂತರ ಇದು ಪೂರ್ತಿಯಾಗಿ ತಣ್ಣಗಾಗ್ಲಿ, ನಂತರ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗುವ ತನಕ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಬಾಣಲೆಗೆ ಎಣ್ಣೆ ಬಿಸಿ ಆಗುವಾಗ ನಾನು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಹಾಕಿ ಸ್ವಲ್ಪ ಫ್ರೈ ಆದರೆ ಸಾಕಿದು, ತುಂಬ ಫ್ರೈ ಆಗ್ಬೇಕಂತಿಲ್ಲ. ನೋಡಿ, ಈ ಕಲರ್ ಬಂದರೆ ಸಾಕು. ಇದನ್ನು ನಾನೀಗ ತೆಗಿತೇನೆ. ನೋಡಿ, ಈ ಕಲರ್ ಬಂದರೆ ಸಾಕು. ಇದನ್ನು ತೆಗೆಯುವ, ಒಂದು ಪ್ಲೇಟಿಗೆ ಹಾಕ್ಕೊಂಡಿರ್ತೇನೆ. ಇದನ್ನು ಕೊನೆಗೆ ಹಾಕಲಿಕ್ಕೆ. ಇದನ್ನು ಪೂರ್ತಿಯಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ ಎಲ್ಲವನ್ನು. ನೋಡಿ, ಪೂರ್ತಿಯಾಗಿ ಮಾಡಿಟ್ಕೊಂಡಿದ್ದೇನೆ. ಈಗ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಇದು ತಣ್ಣಗಾಗಿದೆ ಮಸಾಲೆ. ಈ ಮಸಾಲೆಯನ್ನು ನಾನು ರುಬ್ಕೊಳ್ತಿದ್ದೇನೆ. ತುಂಬ ನುಣ್ಣಗೆ ರುಬ್ಕೋಬೇಕು, ತುರ್ತುರಿಯಾಗಿರಬಾರ್ದು. ಸ್ವಲ್ಪ ನೀರು ಹಾಕಿ ಇದನ್ನು ನೋಡಿ ತುಂಬಾನೇ ರುಬ್ಕೊಂಡು ನೈಸ್ ಆಗಿರ್ಬೇಕದು ಪೇಸ್ಟ್, ತುರ್ತುರಿಯಾಗಿರಬಾರ್ದು. ನಂತರ ಒಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೇನೆ, ಬಟರ್. ಇದನ್ನು ಹಾಕಿ ಇದು ಕರಗುವಾಗ ಇದಕ್ಕೆ ನಾನು 2 ಹಸಿಮೆಣಸನ್ನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ನಂತರ ಅದರಲ್ಲಿ ತುರಿದಿರುವಂತಹ ಶುಂಠಿ ಕೂಡ, ಸಣ್ಣ ತುಂಡು ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೇನೆ. ಇದು ಎರಡನ್ನು ಬೆಣ್ಣೆಯಲ್ಲಿ ಹುರಿದ ನಂತರ ಈ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಕುದಿ ಬರುವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋಣ. ನಂತರ ನೋಡಿ, ಇದು ಒಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನು ನಾನು ಕುದಿಸಿದ್ದೇನೆ. ಕುದಿಸಿದ ನಂತರ ಇದಕ್ಕೆ ನಾನು ಫ್ರೈ ಮಾಡಿರುವಂತಹ ಚಿಕನ್ ಅನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ತೇನೆ. ನೋಡಿ, ಇದು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕಲಸಿ 2ರಿಂದ 3 ನಿಮಿಷಗಳ ಕಾಲ ಇದನ್ನು ಕುದಿಸುವ ಗ್ರೇವಿ ಜೊತೆ. ಇಲ್ಲಿ ನಂತರ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ಕೊಳ್ತಿದ್ದೇನೆ. ಇಲ್ಲಿಗೆ ರೆಡಿ ಆಯಿತು ಬಟರ್ ಚಿಕನ್. ಈಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ಥರ ಟೇಸ್ಟ್ ಆಗಿರುವಂತಹ ಬಟರ್ ಚಿಕನ್ ರೆಡಿ ಆಯ್ತು ಅಂತೇಳಿ. ನಂತರ ನಾವು ಗಾರ್ನಿಶಿಂಗ್ಗೆ ಸ್ವಲ್ಪ ಬಟರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೇನೆ. ಇಲ್ಲಿಗೆ ರೆಡಿ ಆಯಿತು. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.